ರಾಜ್ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಚುನಾವಣೆ ಸಿಕ್ಕಾಪಟ್ಟೆ ಕಾವು ಇರ್ತಾ ಇದೆ. ಈಗ ಬಾಗಲಕೋಟೆಯಲ್ಲಿ ಒಂದ್ ಕಡೆ ಉಮೇಶ್ ಮೇಟಿ ಅವರು, ಇನ್ನೊಂದ್ ಕಡೆ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಜಿದ್ದಾಜಿದ್ದಿನ ಕಾಳಗ ಕೂಡ ಏರ್ಪಟ್ಟಿದೆ. ಈಗ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮೂರು ಬಾರಿ ಶಾಸಕರಾಗಿ ವಿಧಾನಸಭೆಗೆ ಹೋದಂತ ಬಾಗಲಕೋಟೆಯ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಚರಂತಿಮಠ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಬಾರಿಯ ಬಾಗಲಕೋಟೆ ಚುನಾವಣೆ ಯಾವ ರೀತಿ ತಮಗೆ ಮಾರ್ಪಾಡಾಗಿದೆ, ಯಾವ ರೀತಿ ಏರ್ಪಟ್ಟಿದೆ ಅಂತ ಹೇಳ್ಬೋದು? 2023 ಚುನಾವಣೆಗೂ ಈ ಉಪಚುನಾವಣೆಗೂ ಬಹಳಷ್ಟು ವ್ಯತ್ಯಾಸ ಇದೆ. 2023ರಲ್ಲಿ ನಮ್ಮ ಅನೇಕ ತಪ್ಪುಗಳಿಂದ ನಮ್ಮ ಸರ್ಕಾರ ಬರಲಿಲ್ಲ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಯಿತು. ಆದ್ರೆ ಬಹಳಷ್ಟು 2018ರಿಂದ 23ರವರೆಗೆ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ವಿ. 23ಕ್ಕೆ ಈ ಕೆಲವು ಗ್ಯಾರಂಟಿ ಕಾರ್ಯಕ್ರಮಗಳು, ಮತ್ತೊಂದು ಜನಗಳು ಮೋಸ ಹೋಗ್ಬಿಟ್ರು. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಸ್ವಲ್ಪ ಹಿನ್ನಡೆ ಆಯಿತು. ಈಗ ಉಪಚುನಾವಣೆಯಲ್ಲಿ ಇದ್ದಕ್ಕಿದ್ದಂತೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ, ಈ ಸರ್ಕಾರ ಮಾಡಿಲ್ಲ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು, ಇನ್ನೊಂದ್ ಕಡೆ ಇಡೀ ಸರ್ಕಾರನೇ ಇವತ್ತು ಬಾಗಲಕೋಟೆಯಲ್ಲಿ ಬೀಡ್ಬಿಟ್ಟಿದೆ. ಯಾವ ರೀತಿ ಪ್ರಚಾರಕ್ಕೆ ನಮಗೆ ಇದು ತೊಂದರೆ ಆಗ್ಬೋದು ಅಂತ? ಸರ್ಕಾರ ಬೀಡ್ಬಿಟ್ರೆ ಯಾವುದೇ ತೊಂದರೆ ಇಲ್ಲ. ನಮ್ಮಲ್ಲಿಯೂ ಕೂಡ ಸರ್ಕಾರ ನಡೆಸಿದಂಥವರು, ಕೇಂದ್ರದಲ್ಲಿ ಸರ್ಕಾರ ನಡೆಸುವಂತವರು, ಅವರು ಕೂಡ ಇಲ್ಲೇ ಬೀಡ್ಬಿಟ್ಟಿದ್ದಾರೆ. ಆದ್ರೆ ಜನರ ಮತದಾರರ ಮನಸ್ಸಿನಲ್ಲಿ ಈ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಹಿಂಗಾಗಿ ನಮಗದು ವರದಾನವಾಗಿ ಪರಿಣಮಿಸಿದೆ. ಈ ಬಾರಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇಲ್ಲೇ ಇದ್ದಾರೆ. ಯಡಿಯೂರಪ್ಪನವರು ತಮಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರಚಾರ? ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಕ್ಕಂಥದ್ದು, ಸಮಾಜವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು, ಗ್ರಾಮೀಣ ಭಾಗದಲ್ಲಿಯೂ ಕೂಡ ಸಭೆ ಸಮಾರಂಭಗಳನ್ನು ಮಾಡೋದರ ಮುಖಾಂತರ ಪ್ರಚಾರ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಒಂದ್ ಕಡೆ ಪಕ್ಷದಿಂದ ಉಚ್ಚಾಟನೆಗೊಂಡಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ. ಹಿಂದೂ ಅಭ್ಯರ್ಥಿ ಅನ್ನುವಂತ ನಾಮಧೇಯ ತಮ್ಮ ಇಟ್ಕೊಳ್ತಾರೆ. ಹಿಂದೂ ಅಭ್ಯರ್ಥಿ ಅಂತಂದು ಎರಡೂ ಕಡೆ ಹಿಂದೂ ಅಭ್ಯರ್ಥಿಗಳೇ ಇದ್ದಾರೆ. ಹಿಂದೂ ಅಭ್ಯರ್ಥಿಗೆ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ. ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಇದು ಯಾವ ರೀತಿ ಟ್ಯಾಕ್ಟಿಕ್ಸ್ ನಡೀತಾ ಇದೆ? ಅವರು ನಮ್ಮ ಒಳ್ಳೆಯ ಸ್ನೇಹಿತರು. ಅವರ ವ್ಯಕ್ತಿಗತವಾದ ಸ್ನೇಹದ ಕಾರಣಕ್ಕೆ ಮತ್ತು ಈ ಉಚ್ಚಾಟನೆಗೊಂಡ್ರು ಅವ್ರು ನಮ್ಮವರಲ್ಲ. ಆ ದೃಷ್ಟಿಯಿಂದ ಅವರು ಮುಂಚೆನೆ ಹೇಳಿದ್ರು, ನಾನು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ. ಆ ಪ್ರಕಾರ ಅವರು ಭಾಗವಹಿಸ್ತಾ ಇದ್ದಾರೆ. ಹಿಂದೂ ಅಭ್ಯರ್ಥಿಗಳ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಕ್ಷದ ಹಿಂದುತ್ವಕ್ಕೂ ಕಾಂಗ್ರೆಸ್ಸಿನ ಹಿಂದೂ ಅಭ್ಯರ್ಥಿಗೂ ಕೂಡ ತುಂಬಾ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಈ ಬಾರಿ ಇದೇನವ್ರಿಗೊಂದು ಬಾಗ್ಲ ಅಂತ ಬಿಜೆಪಿಗೆ ಒಳ ಬರ್ಲಿಕ್ಕೆ, ಯಾಕಂದ್ರೆ ಹೊರಗೆ ಹೋದವರು ಬರ್ಲಿಕ್ಕೆ ಒಂದು ಬಾಗ್ಲಾಗ್ತಾ ಇದೆ ಅಂತ ಬಾಗಲಕೋಟೆ ಚುನಾವಣೆ ಯತ್ನಾಳ್ ಅವ್ರಿಗೆ. ಅದು ಆಗ್ಬಹುದು, ಮುಂದೆ ಒಂದಿಲ್ಲ ಒಂದು ದಿನ ಅದು ಆಗ್ಬಹುದು. ಆದ್ರೆ ಈಗಲೇ ಅದರ ಬಗ್ಗೆ ಹೆಂಗೆ ಹೇಳೋದು? ಕಳೆದ ಬಾರಿ 2023ರಲ್ಲಿ ತಾವು ಸೋಲನ್ನು ಅನುಭವಿಸ್ತೀರಿ. ಒಳ ಮೀಸಲಾತಿದ್ದು ಸ್ವಲ್ಪ ನಮಗೆ ಪೆಟ್ಟಾಗಿತ್ತು. ಹಾಗೆ ಪಕ್ಷದ ಒಳ ಮುಖಂಡರ ಆಂತರಿಕ ಜಗಳಗಳು ಅದಕ್ಕೆ ಕಾರಣ ಆಗಿತ್ತು. ಈ ಬಾರಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಆ ತರದ ವ್ಯತ್ಯಾಸಗಳು ಯಾವುದಿಲ್ಲ. ಒಳ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ದಲಿತರಿಗೆ ಏನು ಒಂದು ಮಾತು ಕೊಟ್ಟು ದಲಿತರಿಗೆ ತುಂಬಾ ಮೋಸ ಮಾಡಿತು. ಈಗ ಹಳೆ ರಿಸರ್ವೇಶನ್ ಪ್ರಕಾರನೇ ಮಾಡಕ್ ಹೊರಟಿದ್ದಾರೆ. ಅದು ತುಂಬಾ ಅವರಿಗೆ ವಿರೋಧ ಆಗ್ತಾ ಇದೆ. ಹಳೆ ಮೀಸಲಾತಿ ಪ್ರಕಾರ ಮಾಡ್ತಾ ಇರೋದು ವಿರೋಧ ಆಗ್ತಾ ಇದೆ ಅಥವಾ ಹೊಸ ಮೀಸಲಾತಿಯನ್ನ ಮಾಡಿದ್ದಿಲ್ಲ? ಹಳೆ ಮೀಸಲಾತಿ ಪ್ರಕಾರ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಮೊನ್ನೆ 27ನೇ ತಾರೀಕು ಮಾರ್ಚ್ ಅವರು ಮೀಟಿಂಗ್ ಇಟ್ಕೊಂಡಿದ್ರು. ಅದನ್ನ ಏಕಾಏಕಿ ಕೋಡ್ ಆಫ್ ಕಂಡಕ್ಟ್ ನೆಪ ಮಾಡಿ ಮುಂದಾಕಿ 9ನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ. 9ನೇ ತಾರೀಕಿಗೆ ಚುನಾವಣೆನೇ ಮುಗಿದು ಹೋಗುತ್ತೆ ಅಂದಾಗ ಇದು ಅವ್ರಿಗೆ ದಲಿತರಿಗೆ ಒಂದು ರೀತಿ ಅನ್ಯಾಯ ಆಯ್ತು. 17/7/24 ಅವ್ರು ಮಾಡ್ತಾ ಇರೋದು 15/3/18 6% ವ್ಯತ್ಯಾಸ ಆಗ್ತಾ ಇದೆ. ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಏನ್ ಅಜೆಂಡಾಗಳನ್ನು ಇಟ್ಕೊಂಡಿದ್ದಾರೆ ತಮ್ಮ ಕಡೆಯಿಂದ ಈ ಬಾರಿ ಚುನಾವಣೆಗೆ? ಏನ್ ಅಜೆಂಡಾ? ನಮ್ದು ಅಭಿವೃದ್ಧಿ ಪರ ಅಜೆಂಡಾ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ಅದರಲ್ಲಿ ಇದು ಮುಳುಗಡೆ ಊರು ಮತ್ತು ಮುಳುಗಡೆ ಅನೇಕ ಗ್ರಾಮೀಣ ಪ್ರದೇಶಗಳು ಕೂಡ ಮುಳುಗಡೆ ಆಗ್ತಾ ಇರೋದ್ರಿಂದ ರಿಹ್ಯಾಬಿಲಿಟೇಷನ್ ವರ್ಕ್ ಸರಿಯಾಗಿ ಆಗ್ಬೇಕು. 524.256 ನೀರು ನಿಲ್ಲಿಸಿದಾಗ ಆಗುವಂತ ಆ ಮುಳುಗಡೆ ಪ್ರದೇಶದ ಅಭಿವೃದ್ಧಿ ನಡೀತಾ ಇದೆ. ಅವುಗಳಿಗೆ ಸರಿಯಾಗಿ ಕಾಂಪೆನ್ಸೇಷನ್ ಕೊಡ್ತಾ ಇಲ್ಲ.
ಈಗ ನಾವು ಎನೆ ಆದಂತ ಲ್ಯಾಂಡ್ಗಳನ್ನ ಅಕ್ವೈರ್ ಮಾಡಲಿಲ್ಲ. ಎನೆ ಆದದ್ದು ಬಿಟ್ವಿ. 1600 ಎಕರೆ ಜಮೀನು ತಗೊಂಡಿದೀವಿ. ಅವರು 30 ಲಕ್ಷ 40 ಲಕ್ಷ ಅಂತ ಮಾಡಿದ್ರೆ ಒಬ್ಬದ ಮಗ್ಲಿದ್ದೊಂದು ಎನೆ ಆಗಿ ಸೈಟ್ ಮಾಡಿ ಅವನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಇವರು ಆ ರೇಟ್ ಕೊಟ್ರೆ ಈಗ 2.5 ಕೋಟಿ 3 ಕೋಟಿ ತೆಳಗೆ ನಮ್ಮಲ್ಲಿ ಜಮೀನೇ ಸಿಗ್ತಾ ಇಲ್ಲ. ಹಿಂಗಾಗಿ ಕೋರ್ಟ್ ಆದೇಶ ಬಂದರೂ ಕೂಡ ಇವಾಗ ಅವುಗಳನ್ನ ಪಾಲನೆ ಮಾಡ್ತಾ ಇಲ್ಲ, ಪೇಮೆಂಟ್ ಆಗ್ತಾ ಇಲ್ಲ. ಇದು ಸರ್ಕಾರದ ವೈಫಲ್ಯತೆ ಇದು. ಬಾಗಲಕೋಟೆ ಒಂದು ಕುಖ್ಯಾತಿ ಪಡೆದಿದೆ, ಕೋಮು ಗಲಭೆಗಳು ಜಾಸ್ತಿ ಅನ್ನೋ ಕುಖ್ಯಾತಿಯನ್ನು ಪಡೆದಿದೆ. ಈ ಬಾರಿ ಶಿವಾಜಿ ಜಯಂತಿಯಲ್ಲೂ ಕೂಡ ಕಲ್ಲೆಸೆತಗಳಾಗ್ತಾ ಇದಾವೆ. ಇದು ತಮ್ಗೆ ಯಾವ ರೀತಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಕೋಮುಗಲಭೆ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಅದರ ಉಪಯೋಗ ನಾವು ತೆಗೆದುಕೊಳ್ಳೋದಕ್ಕಿಂತ 22-23 ವರ್ಷದಿಂದ ಈ ತರದ ಕೋಮುಗಲಭೆ ನಾನು ಶಾಸಕನಾದ್ಮೇಲೆ ಆಗಿರ್ಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಹೇಳಿ ಏಕಾಏಕಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಚಪ್ಪಲು ಮತ್ತು ಕಲ್ಲು ಎಸೆತವನ್ನ ಮಾಡಿದ್ರು. ಅಲ್ಲಿ ಮಸೀದಿಯಲ್ಲಿಂದನೇ ಬಂತು, SP ಗೂ ಕಲ್ಲು ಬಿತ್ತು, SP ರಕ್ತ ಎಲ್ಲ ಬಂದದ್ದನ್ನು ತಾವು ನೋಡಿರ್ಬಹುದು. ಹೀಗಾಗಿ ಅವ್ರನ್ನ ಸರಿಯಾಗಿ ಹದ್ದು ಬಸ್ನಲ್ಲಿ ಇಡುವಂತ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂತ ಕೆಲಸ ಆಗ್ಲಿಲ್ಲ. ಸುಮ್ಮನೆ ಒಂದು 4-5 ಜನರನ್ನ ಹಿಡಿದ್ರು, ಯಾವುದೋ ನಂಬಿಕೆ ವಾಸ್ತೆ ಕೇಸ್ ಹಾಕಿ ಅದನ್ನ ಕೇಸ್ ವೀಕ್ ಮಾಡ್ತಕ್ಕಂಥದ್ದನ್ನ ಮಾಡಿದ್ರಿ. ಈ ರೀತಿ ಹಿಂದೂ ಸಮಾಜದ ಮೇಲೆ ಗಲಭೆ ಆದಾಗ ಇವರು ಮುಸಲ್ಮಾನರಿಗೇನೆ ಹೆಚ್ಚು ಪ್ರೊಟೆಕ್ಷನ್ ಕೊಡ್ತಾರ ವಿನಃ ಹಿಂದೂಗಳಿಗೆ ಕೊಡ್ತಾ ಇಲ್ಲ. ಈ ಗಲಭೆ ಆಯ್ತು, ಅನೇಕರ ಮೇಲೆ ಕೇಸ್ಗಳಾದವು, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳಾದವು. ಆ ಸಂದರ್ಭದಲ್ಲಿ ಚರಂತಿಮಠ ಅವರಲ್ಲಿ ಭಾಗವಹಿಸ್ತಿಲ್ಲ, ಮುತುವರ್ಜನ ವಹಿಸಿಲ್ಲ ಅನ್ನುವಂತ ಆಪಾದನೆ ಇದೆ ತಮ್ಮ ಮೇಲೆ. ಯಾರು ಹೇಳಿದ್ರು ಅಪಾದನೆ ಇದೆ ಅಂತ? ನಮ್ಮ ಹಾಸ್ಪಿಟಲ್ ಅಲ್ಲೇ ಒಬ್ಬರಿಗೆ ಅಡ್ಮಿಟ್ ಮಾಡಿದ್ದೆ, ಇನ್ನೊಬ್ಬರ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ 108 ಕರ್ಕೊಂಡು ಹೋಗಿದ್ರು, ಅವ್ರಿಗೆ ಆಪರೇಷನ್ ಮಾಡಿಸಿದ್ವಿ. ಅವ್ರ ಮನೆಗಳಿಗೆ ಹೋಗಿ ಬಂದೆ ನಾನು, ಅವ್ರಿಗೆಲ್ಲರಿಗೂ ಭೇಟಿ ಕೊಟ್ಟೆ. ಅವ್ರಿಗೆ ಬೇಲ್ ಆಗುವವರೆಗೂ ಅವ್ರನ್ನ ಹೊರಗಡೆ ಬಿಡ್ಲಾರ್ದಂಗೆ ನಾವು ನೋಡ್ಕೊಂಡಿವಿ. ಇದೆಲ್ಲ ಸುಳ್ಳು ಅಪಪ್ರಚಾರ. 2 ವರ್ಷದ ಕಾಲ ಅಷ್ಟೇ ಉಳಿದಿದೆ, ಇದು ಬೈ ಎಲೆಕ್ಷನ್ ಬಂದಿದೆ. ಇದ್ರ ಬಗ್ಗೆ ತಮ್ಗೆ ಇದನ್ನ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಅಂತ? ಮೊದಲಿಗೆ ಉಪಚುನಾವಣೆ ಬರಬಾರ್ದು ಅನ್ನೋರಲ್ಲಿ ನಾನು ಒಬ್ಬವ. ಆದ್ರೆ ಮತ್ತೆ ಅಕಸ್ಮಾತ್ತಾಗಿ ಆಗಿದೆ. 1 ವರ್ಷ ಇದ್ರೆ ಉಪಚುನಾವಣೆ ಆಗ್ತಿರ್ಲಿಲ್ಲ. 2 ವರ್ಷಕ್ಕಿಂತ ಹೆಚ್ಚಿದ್ದಾಗ ಚುನಾವಣೆ ಆಗ್ಲೇಬೇಕಲ್ಲ, ಉಪಚುನಾವಣೆ ಆಗ್ಲೇಬೇಕು, ಎದುರಿಸ್ತಾ ಇದ್ದೀವಿ. ಈಗ ಕ್ಷೇತ್ರದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆನೂ ಎದ್ದು ಕಾಣ್ತಾ ಇದೆ. ತಮ್ಮ ಅಜೆಂಡಾ ಏನಿರುತ್ತೆ? ತಾವು ಗೆದ್ದ ತಕ್ಷಣ ಯಾವ ರೀತಿ ಮೂಲಭೂತ ಸೌಲಭ್ಯಕ್ಕಂತಾನೆ ನಾವು 500 ಕೋಟಿ ಕಾರ್ಪೊಸ್ ಫಂಡ್ ಅನ್ನು ಮಾಡಿದ್ವಿ. ಅದರೊಳಗೆ CS ಐಟ್ ಮಾರಿ 400 ಕೋಟಿ ರೂಪಾಯಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಡಿಪಾಸಿಟ್ ಮಾಡಿದ್ವಿ. ಅದನ್ನು ಕೂಡ ತಗೊಂಡೋಗ್ಬಿಟ್ರು ಅವ್ರು. ಆ ಹಣನೂ ಇಲ್ಲ, ಇಲ್ಲಿ ಮೇಂಟೆನೆನ್ಸ್ ಗ್ರಾಂಟೂ ಇಲ್ಲ. ಹೀಗಾಗಿ ಮೂಲಭೂತ ಸೌಲಭ್ಯ ಇದ್ರೆ ಅದನ್ನ ಪ್ರತಿ ಸಾರಿ ಮೇಂಟೆನೆನ್ಸ್ ಮಾಡ್ಬೇಕಲ್ಲ. ಮೇಂಟೆನೆನ್ಸ್ ಮಾಡದೇ ಇರೋದ್ರಿಂದ ಆ ತರ ಆಗ್ತಾ ಇದೆ. ಈ ತಮ್ಮ ಅವಧಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಮೇಂಟೆನೆನ್ಸ್ ಸರಿಯಾಗಿತ್ತಲ್ಲ, ಸರಿಯಾಗಿತ್ತು. ನೀವು ಜನರ ಅಭಿಪ್ರಾಯನು ಕೇಳಿ. ಈಗ HY ಮೇಟಿ ಅವರ ನಿಧನದ ನಂತರ ಉಮೇಶ್ ಮೇಟಿ ಅವರು ಇನ್ನು ತಮ್ಮ ವಿರುದ್ಧ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಪೈಪೋಟಿಯನ್ನು ಕೊಡ್ಬೋದು? ಅವರು ಪಕ್ಷದ ಅಭ್ಯರ್ಥಿ, ನಾನು ನಮ್ಮ ಪಕ್ಷದ ಅಭ್ಯರ್ಥಿ. ಅವರಿಂದ ಸರ್ಕಾರ ಇದೆ, ಅದು ಮತ್ತು ಹಣದ ಬಲ ಇದೆ, ಸರ್ಕಾರ ಇದೆ, ಅಧಿಕಾರ ದುರುಪಯೋಗ ಪಡಿಸಿಕೊಳ್ತಕ್ಕಂತ ವ್ಯವಸ್ಥೆ ಇದೆ ಅನ್ನೋದೇ ಒಂದು ಬಲ. ನಮ್ಮ ಹಿಂದೆ ಜನ ಬೆಂಬಲ ಇದೆ, ಮತದಾರರ ಬೆಂಬಲ ಇದೆ. ಅನೇಕ ಮುಖಂಡರ ಜೊತೆನೂ ಇವತ್ತು ಚರಂತಿಮಠ ಅವರು ವಿರೋಧವನ್ನು ಮಾಡ್ಕೊಂಡಿದ್ದಾರೆ. ಮುರುಗೇಶ್ ನಿರಾಣಿ ಅವರಂತವ್ರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮುರುಗೇಶ್ ನಿರಾಣಿ ಅವ್ರಿಗೂ ಅವ್ರಿಗೆ ಒಂದು ಅಸಮಾಧಾನ ಆಗುವಂತ ಕೆಲಸಗಳು ಆದವು. ಕಾರ್ಯಕರ್ತರು ಅವ್ರ ವಿರುದ್ಧ ಅವ್ರ ಭಾಷಣಕ್ಕೆ ತಡೆಯನ್ನು ಒಡ್ಡಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದೆಲ್ಲ ಆಗಿಲ್ಲ ಆತರ. ಇಲ್ಲಿ ನನಗೇನ್ ಗೊತ್ತಿಲ್ಲ ಆತರ ಅದು. ಇದೆಲ್ಲರೂ ಒಟ್ಟಾಗಿ ಮಾಡ್ತಾ ಇದೀವಲ್ಲ ಪ್ರಚಾರ ಕಾರ್ಯವನ್ನು. ಇಲ್ಲಿ ಬಂದಿದ್ರು ಅವರು ಕೂಡ. ಒಟ್ಟಲ್ಲಿ ಈ ಬಾರಿ ಇಲೆಕ್ಷನ್ ತಯಾರಿ ಹೇಗಿದೆ? ತುಂಬಾ ಚೆನ್ನಾಗಿದೆ, ತುಂಬಾ ಶಿಸ್ತಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಮುಖಂಡರ ತಮ್ಮ ಸಪೋರ್ಟ್ ಸರಿಯಾಗಿ ಎಲ್ಲ ಸರಿಯಾಗಿದ್ದಾರೆ. ಎಲ್ಲರಿಗೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗಳದ್ದು ಅನುಷ್ಠಾನ ಮಾಡಿದ ತಕ್ಷಣ ಈ ಬಾರಿ ಸರ್ಕಾರ ಅದ್ರ ಬಗ್ಗೆ ಮುತುವರ್ಜನ ವಹಿಸ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದನ್ನ ಒತ್ತಾಯ ಮಾಡ್ಬೇಕೀಗ ನಾವು. ಅದಕ್ಕಿಂತ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಿಗೆ ಏನು ಮಾಡಕ್ ಆಗ್ತಾ ಇಲ್ಲ. ಈಗ ಒತ್ತಾಯ ಮಾಡ್ಬೇಕು, ನಮ್ ಸರ್ಕಾರ ಬಂದಾಗ ಅದಕ್ಕೆ ಪರಿಹಾರ ಕೊಡ್ಬೇಕು. ಏನೊಂದು ಲೋಪದೋಷ ಆಗಿದೆ ಇವ್ರು ಮಾಡಿದ್ದು, ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು. ಮುಳುಗಡೆ ಸಂತ್ರಸ್ತರಿಗೆ ಸರಿಯಾಗಿ ಈ ಖಾತೆಗಳನ್ನ ಕೊಡ್ತಿಲ್ಲ ಅಂತನ್ನುವಂತ ಆಪಾದನೆ ಆಗ್ತಾ ಇದೆ. ಹಿಂದಿನ ಶಾಸಕರು ಅದನ್ನ ಮಾಡಿಲ್ಲ ಅಂತ, ಅದ್ರ ಬಗ್ಗೆ ತಾವೇನಂತ ಹೇಳ್ತಾರೆ? ಇಲ್ಲ, ಇವ್ರು ಮಾಡ್ಲಿಲ್ಲ. ನಾವಿದ್ದಾಗ ಆ ಕೆಲಸ ಪ್ರಾರಂಭ ಆಗಿತ್ತು, ಆ ಕೆಲಸ ಆಗಿಲ್ಲ. ಈಗ ಅದನ್ನ ಸರಿಯಾಗಿ ಮಾಡ್ತೀವಿ ನಾವು ಬಂದ್ರೆ.
ಅವ್ರು ಹೇಳಿದಂಗೆ ಬರೀ ರಸ್ತೆಗಳನ್ನು ಮಾಡಿದ್ದಾರೆ ಅನ್ನುವಂತ ಆಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರು ಅವರು. ರಸ್ತೆಗಳನ್ನು ಮಾಡಿದ್ದೇವೆ, ಡ್ರೈನೇಜು ಮಾಡಿದ್ದೇವೆ, ನೀರಾವರಿ ಸೌಲಭ್ಯ 600 ಕೋಟಿಯಲ್ಲಿ 50,000 ಎಕರೆ ನೀರಾವರಿ ಯೋಜನೆ ಮಾಡಿದ್ದೀವಿ ನಾವು. ಆಮೇಲೆ ಕಿಲ್ಲಾ ನಡಗಡ್ಡೆ ಪ್ರದೇಶ 1100 ಮನೆಗಳನ್ನು ನಡಗಡ್ಡೆ ಆಗ್ತಾ ಇತ್ತು, ಅವು 12 ಕೂಡ ಕೊಟ್ಟಿದ್ವಿ ನಾವು. ಅವುಗಳನ್ನ ಅಕ್ವೈರ್ ಮಾಡ್ಕೋಬೇಕಂತ ಹೇಳಿ ಅದನ್ನು ಮಾಡಿದ್ವಿ. ಇವೆಲ್ಲಾನು ನಾವು ಮಾಡಿದಂತ ಕೆಲಸಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ವಿನಃ ಏನು ಅಭಿವೃದ್ಧಿ ಮಾಡಿಲ್ಲ. ಚರಂತಿಮಠ ಅವರಿಗೆ ಸಿಟ್ಟಿನ ಸ್ವಭಾವ, ಮುಂಗೋಪಿ ಆಗಿದ್ದಾರೆ, ಜನರನ್ನ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತ ಆಪಾದನೆ ತಮ್ಮ ಮೇಲೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? 3 ಸಾರಿ ಅವರೇ ಹರಿಸಿದಾರಲ್ಲ, 15 ವರ್ಷ ಉತ್ತರ ಅವರೇ ಕೊಟ್ಟಿದ್ದಾರೆ, ಜನ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮುಂಗೋಪವನ್ನು ಅಥವಾ ನಿಮ್ಮ ಈ ಒಂದು ಅದನ್ನ ಸ್ವೀಕಾರ ಮಾಡಿದ್ದಾರೆ. ಕೋಪನೂ ಇಲ್ಲ, ಮುಂಗಪ್ಪನೂ ಇಲ್ಲ. ಈಗೆಲ್ಲ ಎಲ್ಲಾರ ಮನೆಗೆಲ್ಲ ಹೋಗ್ತಾ ಇದ್ದೀನಿ, ಮನೆಗೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಅವ್ರಂಗ ಬರೀ ಸುಳ್ಳು ಹೇಳೋದು, ಸುಳ್ಳು ಪುರಾಣ, ಸುಳ್ಳು ಆಶ್ವಾಸನೆ, ಆ ಕೆಲಸ ಇಲ್ಲ ನಮ್ದು. ಗಟ್ಟಿಯಾಗಿ ಕ್ಷೇತ್ರದ ಕೆಲಸ ಮಾಡ್ತಿರೋದವರ ವಿರುದ್ಧವಾಗಿ ಅಪಪ್ರಚಾರ ಮಾಡಿ ಅಪಪ್ರಚಾರ ಮಾಡ್ತಾರ ಅವರು. ಅದರಲ್ಲಿ ಯಾವ ಹೊರಳೂ ಇಲ್ಲ. ಈಗ ನೀವೇ ನೋಡ್ತಾ ಇದ್ದೀರಲ್ಲ, 14 ರೋಡ್ ಸುಮಾರು 12 ಕಿಲೋಮೀಟರ್ ಇವತ್ತು ಪಾದಯಾತ್ರೆ ಆಗಿದೆ. ಏನ್ರಿ ತಮ್ಮ ನಿಷ್ಠುರತೆ ಬೀದಿಯಲ್ಲಿ ಮಾತ್ರ ಜನರಿಗೆ ಆಗಿದೆ, ಮನೆಯಲ್ಲಿ ಆಕಳ ಸ್ವಭಾವ ಅನ್ನುವಂಥದ್ದು ಹೇಳ್ತಾರೆ. ಎಲ್ಲ ಸುಳ್ಳು ರೀ, ಅದೆಲ್ಲ ಸುಳ್ಳು. ನಾನು ಇರುವಂಗೆ ಇದ್ದೀನಿ. ಮುಖ್ಯವಾಗಿ ಅಭಿವೃದ್ಧಿ ನನ್ನ ಕೆಲಸ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸಿಕೊಂಡಿರ್ತೀನಿ. ಅವರೇ ಯಾವ ಆಪಾದನೆಗಳಲ್ಲಿಯೂ ಕೂಡ ಹೊರಳಿಲ್ಲ. ಬರೀ ಅಪಪ್ರಚಾರ ಮಾಡೋದು, ಸುಳ್ಳು ಹೇಳೋದು. ಏನ್ ಹೇಳ್ಯಾರಲ್ಲ ಅವ್ರು ಜೇಬುಗಳಾರ ಅಂತ, ಅವ್ರು ಕಿಸ ಕತ್ತರಿಸೋರು, ಅವರು ಕಾಂಗ್ರೆಸ್ದವ್ರು. ಬರೀ ಸುಳ್ಳು ಹೇಳಿ ಕ್ಷೇತ್ರ ಹಾಳು ಮಾಡಿಟ್ರು 3 ವರ್ಷ. ಏನ್ರಿ ಈ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ಮ ಜನಗಳಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರಿಗೆಲ್ಲ ಜನಗಳಿಗೆ ಗೊತ್ತಿದೆ. ನಾನು 50 ವರ್ಷ ಆದ್ ನಾನು ಈ ಸಾರ್ವಜನಿಕ ಜೀವನದಲ್ಲಿ ಇದ್ದು ಎಲ್ಲ ನನ್ನ ಜನಗಳಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ನೀವು ನೋಡಿ, ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆ ಆಗಿದೆ, ಸಾವಿರಾರು ಜನ ಕಾರ್ಯಕರ್ತರು ಜೊತೆಗೂಡಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇಲ್ದ ಇದ್ರೆ ಬರ್ತಾರ? ಎಲ್ಲ ಈ ಸುಳ್ಳು ಅಪಪ್ರಚಾರ ಇದು. ಈಗ ಜನರ ಉದ್ಯೋಗಕ್ಕಾಗಿ ಏನಾದ್ರು ತಮ್ಮ ಕಾರ್ಯಗಳಾಗಿದ್ವ? ಇಲ್ಲಿ 30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸ್ಟೀಲ್ ಫ್ಯಾಕ್ಟರಿ, ಜಿಂದಾಲ್ ಟೈಪ್ ಒಂದು ಸ್ಟೀಲ್ ಫ್ಯಾಕ್ಟರಿ ಬರ್ತಾ ಇತ್ತು. ಅಗರ್ವಾಲ್ ಅವ್ರದ್ದು 5,000 ಎಕರೆ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ತಾ ಇದ್ರು. ಅಚ್ಚನೂರು, ಭಗವತಿ, ಕಿರ್ಸೂರ್ ಭಾಗದಲ್ಲಿ, ನದಿಗೆ ಸಮೀಪ ಆಗುವಂತ ಏರಿಯಾದಲ್ಲಿ. ಇವರು HY ಮೇಟಿ ಅವರು ಕಡ್ಲಿಮಟ್ಟಿಯಲ್ಲಿ ಒಂದು ಸಾಮೂಹಿಕ ಲಗ್ನದಲ್ಲಿ ಟೆಂಪ್ಟ್ ಮಾಡುವಂತ ಭಾಷಣ ಮಾಡಿಬಿಟ್ರು. ಯಾರಾದ್ರೂ ರೈತರು ಜಮೀನು ಕೊಟ್ರೆ ನಿಮ್ಮ ಹೆತ್ತ ತಾಯಿಯನ್ನು ಮಾರ್ಕೊಂಡಂಗ ಅಂತ ಹೇಳಿ ಟೆಂಪ್ಟ್ ಮಾಡಿಬಿಟ್ರು. ಹಿಂಗಾಗಿ ಜಮೀನು ಕೊಡ್ಲಿಲ್ಲ, ಆ ಫ್ಯಾಕ್ಟರಿ ಬೇರೆ ಕಡೆ ಹೋಯ್ತು. ಈಗ ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರೆ ಬಿಜೆಪಿ ಅವರು ಅಂತ ಸುಳ್ಳು ಹೇಳ್ಕೊಂತ ಅಡ್ಡಾಡ್ತಾರೆ. ಒಂದು ಸಾರಿ ಸರ್ಕಾರದ ಯೋಜನೆಗಳನ್ನ ಬಂದ್ ಮಾಡುವಂತ ಅಧಿಕಾರ ನಮಗೆಲ್ಲಿರ್ತದ? ಶಾಸಕರಿಗೆ. ಯಾವ ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡೋದಿಲ್ಲ, ಗ್ಯಾರಂಟಿಗಳೇ ನಡ್ಕೊಂಡೇ ಇರ್ತಾವ. ಅದನ್ನ ಅವರು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಉದ್ಯೋಗ ಸಿಗ್ತಕ್ಕಂತ ಫ್ಯಾಕ್ಟರಿಗೂ ಕಲ್ಲು ಹಾಕ್ತಾರ. ಒಟ್ಟು ಅಭಿವೃದ್ಧಿಗೆ ಅಡಚಣೆ ಉಂಟು ಮಾಡೋದೇ ಕಾಂಗ್ರೆಸ್ಸಿನವ್ರ ಕೆಲಸ. ತಾವಂತೂ ಏನು ಮಾಡ್ಲಿಲ್ಲ. 3 ವರ್ಷ ಶಾಸಕರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಮಾತುಗಳು. ಚುನಾವಣೆಯ ಕಣದಲ್ಲಿ ಯಾವ ರೀತಿ ತಮ್ಮ ಅಜೆಂಡಾಗಳಿದಾವೆ ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಮ್ಮ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೂ ಅನೇಕ ಇಂಥ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಜನಸೇವೆಗೆ ಸದಾ ಸಿದ್ಧ.